ಎಲ್ರಿಗೂ ನಮಸ್ಕಾರ. ಈ ವಿಡಿಯೋ ಮಾಡ್ತಾ ಇರೋದು ಮೇಯ್ನ್ಲಿ ವಾರ್ಡನ್ಸ್‌ಗೋಸ್ಕರ. ಇಷ್ಟು ದಿನ ನಿಮ್ಗೆಲ್ಲರಿಗೂ ಗೊತ್ತಿರೋ ಹಾಗೆ ಫುಡ್ ಟ್ರಾನ್ಸ್ಪರೆನ್ಸಿ ರಿಲೇಟೆಡ್ ಪೋಸ್ಟ್ಸ್‌ನ ನೀವೆಲ್ಲರೂ ದಿನಕ್ಕೆ 3 ಸರಿ ಡೈರೆಕ್ಟಾಗಿ ಟ್ವಿಟರಲ್ಲಿ ಹೋಗಿ ನಿಮ್ಮ ಅಕೌಂಟಲ್ಲಿ ನೀವು ಪೋಸ್ಟ್ ಮಾಡ್ಕೋತಿದ್ರಿ. ಅದನ್ನ ಕಂಟ್ರೋಲ್ ರೂಮ್ ಅವರು ಮ್ಯಾನ್ಯುಯಲಿ ನಿಮ್ಮ ಅಕೌಂಟ್ಸ್ಗೆಲ್ಲ ಹೋಗಿ ಚೆಕ್ ಮಾಡಿ ನೀವು ಆನ್ ಟೈಮ್ ಮಾಡಿದ್ದೀರಾ ಇಲ್ವಾ ಅಂತ ನೋಡಿ ಅದನ್ನ ಅವರು ರಿಪೋರ್ಟ್ ಮಾಡಿ ಎವ್ರಿ ಡೇ ರಿಪೋರ್ಟ್ ಸಬ್ಮಿಟ್ ಮಾಡ್ತಾ ಇದ್ರು ಎಂಡ್ ಆಫ್ ದಿ ಡೇ. ಈಗ ಅದ್ರ ಬದಲು ನೀವು ಟ್ವಿಟರಲ್ಲಿ ಪೋಸ್ಟ್ ಮಾಡೋದ್ರ ಬದಲು ನಿಮಗೆ ಅಂತಾನೆ ಒಂದು ಸಪ್ರೇಟ್ ಡ್ಯಾಶ್ಬೋರ್ಡ್ ನಾವು ಕ್ರಿಯೇಟ್ ಮಾಡಿದ್ದೀವಿ. ನೀವು ಅಲ್ಲಿ ಲಾಗಿನ್ ಆಗ್ತೀರಾ. ನೀವು ಟ್ವಿಟರಲ್ಲಿ ಏನು ಪೋಸ್ಟ್ ಮಾಡ್ತಾ ಇದ್ರಿ, ಫೋಟೋಸ್ ಅಪ್ಲೋಡ್ ಮಾಡಿ ಡಿಸ್ಕ್ರಿಪ್ಷನ್ ಬರೆದು ಅದೇ ಸೇಮ್ ಪ್ರೊಸೆಸ್ ನೀವು ಇಲ್ಲಿ ಫಾಲೋ ಮಾಡ್ತೀರಾ. ಸೊ ನೀವು ಇಲ್ಲಿ ಫಾಲೋ ಮಾಡೋದ್ರಿಂದ ಕಂಟ್ರೋಲ್ ರೂಮ್ ಅವ್ರಿಗೆ ನಿಮ್ಮ ಅಕೌಂಟ್ಸ್ನ ಮ್ಯಾನ್ಯಲ್ ಆಗಿ ಹೋಗಿ ವೆರಿಫೈ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವಿಲ್ಲಿ ಸಬ್ಮಿಟ್ ಮಾಡಿದ ತಕ್ಷಣ ಅದು ಆಟೋಮೆಟಿಕ್ ಆಗಿ ಟ್ವಿಟರಲ್ಲಿ ಪೋಸ್ಟ್ ಆಗುತ್ತೆ. ಅದ್ರ ಜೊತೆಗೆ ಕಂಟ್ರೋಲ್ ರೂಮ್ ಅವ್ರಿಗೆ ಆಟೋಮೆಟಿಕ್ ಆಗಿ ರಿಪೋರ್ಟ್ಸ್ ಜನರೇಟ್ ಆಗುತ್ತೆ ನೀವು ಆನ್ ಟೈಮ್ ಪೋಸ್ಟ್ ಮಾಡಿದಿರೋ ಇಲ್ವೋ ಅಂತ. ಸೊ ಮ್ಯಾನ್ಯುಯಲ್ ಎಫರ್ಟ್ನ ಕಮ್ಮಿ ಮಾಡೋದಕ್ಕೋಸ್ಕರ ನಾವು ನಿಮಗೆ ಒಂದು ಸಪ್ರೇಟ್ ಡ್ಯಾಶ್ಬೋರ್ಡ್ ಕ್ರಿಯೇಟ್ ಮಾಡಿದ್ದೀವಿ. ಸೊ ಅದು ಹೇಗೆ ವರ್ಕ್ ಆಗುತ್ತೆ ಅಂತ ನಿಮಗೆ ಜಸ್ಟ್ ಒಂದು ವಾಕ್ ಥ್ರೂ ಕೊಡ್ತೀನಿ, ನೋಡ್ಕೊಳ್ಳಿ. ನಿಮ್ಗೇನಾದರೂ ಫರ್ದರ್ ಡೌಟ್ಸ್ ಇದ್ದರೆ, ಏನಾದ್ರು ಕ್ಲಾರಿಫಿಕೇಶನ್ಸ್ ಬೇಕು ಅಂತಂದರೆ ನೀವು ಕಂಟ್ರೋಲ್ ರೂಮ್ ಅವ್ರನ್ನ ರೀಚ್ ಔಟ್ ಮಾಡ್ಬೋದು. ಅವರು ನಿಮಗೆ ಸಹಾಯ ಮಾಡ್ತಾರೆ. ಓಕೆನಾ? ಸೊ ಇವಾಗ ಶುರು ಮಾಡೋಣ ವಾಕ್ ಥ್ರೂ. ಸೊ ನಿಮಗೆ ಒಂದು ಸಪ್ರೇಟ್ ವೆಬ್ಸೈಟ್ ಇರುತ್ತೆ, warden.foodswdgok.in ಅಂತ. ಈ URL ನಾವು ನಿಮಗೆ ಲಿಂಕ್ ನಾವು ವಾಟ್ಸಪ್ಪಲ್ಲಿ ಅಥವಾ ಟೆಲಿಗ್ರಾಮಲ್ಲಿ ನಿಮಗೆ ಕಳಿಸ್ತೀವಿ. ಸೊ ನೀವೇನು ಅದನ್ನ ಜ್ಞಾಪಕ ಇಟ್ಕೊಳ್ಳೋ ಅವಶ್ಯಕತೆ ಇಲ್ಲ ಸದ್ಯಕ್ಕೆ. ಸೊ ಇಲ್ಲಿ ಇಮೇಲ್ ಐ ಡಿ ನಾನೊಂದು ಚಾಮರಾಜನಗರ ಡಿಸ್ಟ್ರಿಕ್ಟಲ್ಲಿ ಈಗ ಆಲ್ರೆಡಿ ಆಪರೇಷನಲ್ ಇರೋದ್ರಿಂದ ಅಲ್ಲಿರೋ ಒಬ್ಬರು ವಾರ್ಡನ್ದು ಅಕೌಂಟಿಗೆ ನಾನು ಲಾಗಿನ್ ಆಗಿ ನಿಮಗೆ ಹೆಂಗೆ ವರ್ಕ್ ಆಗುತ್ತೆ ಅಂತ ತೋರಿಸ್ತೀನಿ. ಓಕೆನಾ? ಸೊ ಇಲ್ಲಿ ನಿಮ್ಮ ಇಮೇಲ್ ಐ ಡಿ ಅಂದರೆ ನಿಮ್ಮ ವಾರ್ಡನ್ ಇಮೇಲ್ ಐ ಡಿ ಏನಿದೆ ಅದನ್ನು ಇಲ್ಲಿ ಹಾಕ್ಕೋಬೇಕಾಗುತ್ತೆ. ಪಾಸ್ವರ್ಡ್ ನಿಮ್ದು ಏನಿರುತ್ತೆ, ನೀವೇನು ಪಾಸ್ವರ್ಡ್ ಅದನ್ನು ನಾವು ಕೊಡ್ತೀವಿ. ನಿಮ್ಮ ಅಕೌಂಟ್ ಡೀಟೇಲ್ಸ್ ಏನು ನೀವು ಲಾಗಿನ್ ಆಗಬೇಕಾದ್ರೆ ಪಾಸ್ವರ್ಡ್ ಏನು, ನಿಮ್ದು ಇಮೇಲ್ ಐ ಡಿ ಏನು ಅಂತ ನಮ್ಮ ಕಡೆಯಿಂದ ನಾವು ಇನ್ಫಾರ್ಮ್ ಮಾಡ್ತೀವಿ. ಸೊ ನಿಮ್ಗೆ ಒಂದು ಸರಿ ನಿಮ್ಮ ಕ್ರೆಡೆನ್ಷಿಯಲ್ಸ್ ನಿಮಗೆ ಸಿಕ್ಕಿದ ಮೇಲೆ ನೀವು ಲಾಗಿನ್ ಆಗಿ ಯೂಸ್ ಮಾಡೋಕ್ಕೆ ಸ್ಟಾರ್ಟ್ ಮಾಡ್ಬೋದು. ಸೊ ಇವಾಗ ನಾನು ಇಮೇಲ್ ಐ ಡಿ ಕೂಡ ಹಾಕಿದ್ದೀನಿ, ಪಾಸ್ವರ್ಡ್ ಕೂಡ ಹಾಕಿದ್ದೀನಿ. ಸಬ್ಮಿಟ್ ಮಾಡಿದ್ರೆ ಅದು ನನ್ನ ಡ್ಯಾಶ್ಬೋರ್ಡ್ ಓಪನ್ ಆಗುತ್ತೆ. ಸೊ ಇವಾಗ ನನ್ನ ಡ್ಯಾಶ್ಬೋರ್ಡ್ ಈ ಥರ ಕಾಣಿಸುತ್ತೆ. ಇದು ಒಬ್ಬರು ವಾರ್ಡನ್ದು ಡ್ಯಾಶ್ಬೋರ್ಡ್ ಇದು. ಸೊ ಒಬ್ಬರು ವಾರ್ಡನ್ ಲಾಗಿನ್ ಆದರೆ ಅವ್ರಿಗೆ ಇಷ್ಟು ಡೀಟೇಲ್ಸ್ ಕಾಣಿಸುತ್ತೆ. ಒಂದು ಇದು ಅವ್ರದ್ದೇ ರಿಪೋರ್ಟ್. ಆ ಮಂತಲ್ಲಿ ಅವ್ರು ಎಷ್ಟು ಸರಿ ಆನ್ ಟೈಮ್ ಪೋಸ್ಟ್ ಮಾಡಿದ್ದಾರೆ, ಎಷ್ಟು ಸರಿ ಡಿಲೇ ಮಾಡಿ ಪೋಸ್ಟ್ ಮಾಡಿದ್ದಾರೆ, ಎಷ್ಟು ಸರಿ ಡೆಡ್ಲೈನ್ ಆಗೋದ್ಮೇಲೆ ಪೋಸ್ಟ್ ಮಾಡಿದ್ದಾರೆ, ಎಷ್ಟು ಸರಿ ಪೋಸ್ಟೇ ಮಾಡಿಲ್ಲ, ಎಷ್ಟು ಮಿಸ್ ಮಾಡಿದ್ದಾರೆ, ಇದು ಇಲ್ಲಿ ಕಾಣಿಸುತ್ತೆ. ಅಂದರೆ ನಿಮ್ಮ ರಿಪೋರ್ಟ್ ನಿಮಗೆ ಕಾಣಿಸುತ್ತೆ. ಸೊ ಇದು ಈ ತಿಂಗಳದು. ಸೊ ಹಾಗೆ ನೀವು ಇಲ್ಲಿ ಕೆಳಗಡೆ ಸ್ಕ್ರಾಲ್ ಮಾಡಿದ್ರೆ ನೀವು ರೀಸೆಂಟಾಗಿ ಮಾಡಿರೋ ಅಷ್ಟು ಟ್ವೀಟ್ಸು ಇಲ್ಲಿ ಕಾಣಿಸುತ್ತೆ. ಅದ್ರ ಜೊತೆಗೆ ಈಚ್ ಟ್ವೀಟ್ಗೂ ಸ್ಟೇಟಸ್ ಕಾಣಿಸುತ್ತೆ. ನೀವು ಆನ್ ಟೈಮ್ ಮಾಡಿದ್ದೀರಾ ಅಥವಾ ಡಿಲೇ ಮಾಡಿದ್ದೀರಾ ಅದು ನಿಮಗೆ ಇಲ್ಲಿ ಸ್ಟೇಟಸ್ ಕಾಣಿಸುತ್ತೆ. ಸೊ ಓಕೆ, ಇದೆಲ್ಲ ಓಕೆ. ಸೊ ಇವಾಗ ಹೊಸ ಟ್ವೀಟ್ ಮಾಡಬೇಕು. ಇವಾಗ ನೀವು ಒಂದು ಟ್ವೀಟ್ ಮಾಡಬೇಕು ಅಂತಂದರೆ ಅದಕ್ಕೆ ಏನು ಮಾಡಬೇಕು? ಹಾಗಿದ್ರೆ ಆವಾಗ ಹೊಸ ಟ್ವೀಟ್ ಮಾಡಬೇಕು ಅಂದಾಗ ಇಲ್ಲಿ ನಿಮಗೆ ಟಾಪ್ ರೈಟ್ ಸೈಡಲ್ಲಿ ನೋಡಿದ್ರೆ ನಿಮಗೆ ಪೋಸ್ಟ್ ಟ್ವೀಟ್ ಅಂತ ಒಂದು ಆಪ್ಷನ್ ಇದೆ. ಆ ಪೋಸ್ಟ್ ಟ್ವೀಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಒಂದು ಪೇಜ್ ಓಪನ್ ಆಗುತ್ತೆ. ಕ್ರಿಯೇಟ್ ಟ್ವೀಟ್ ಅಂತ ಒಂದು ಪೇಜ್ ಇದೆ. ಇಲ್ಲಿ ನಿಮಗೆ 3 ಆಪ್ಷನ್ ಇದೆ. ಒಂದು ಎಂಟಿಟಿ ಸೆಲೆಕ್ಷನ್, ಲೈಕ್ ಅಂದರೆ ಇವಾಗ ನೀವು ವಾರ್ಡನ್ ಆಗಿ ಒಂದರಿಂದ ಇನ್ನೂ ಜಾಸ್ತಿ, ಒಂದಲ್ಲ 2-3 ಹಾಸ್ಟೆಲ್ ಅಥವಾ ಸ್ಕೂಲ್ಸ್ಗೆ ಇದ್ದೀರಾ ಅಂತಂದರೆ ನಿಮಗೆ ಆ 2-3 ಇಲ್ಲಿ ಡಿಸ್ಪ್ಲೇ ಆಗುತ್ತೆ. ಲೈಕ್ ಇವಾಗ ನಿಮ್ಗೆ 2 ಇನ್ಚಾರ್ಜ್ ಇದೆ ನಿಮಗೆ ಅಂತಂದರೆ ಸೊ ನಿಮ್ಗೆ ಆ 2 ಇನ್ಸ್ಟಿಟ್ಯೂಷನ್ಸು ಇಲ್ಲಿ ಡಿಸ್ಪ್ಲೇ ಆಗುತ್ತೆ, ಸ್ಕೂಲ್ ಆಗಿರ್ಬೋದು ಹಾಸ್ಟೆಲ್ ಆಗಿರ್ಬೋದು. ಸೊ ನೀವು ಈ ಟ್ವೀಟ್ ನೀವು ಯಾವುದಕ್ಕೆ ಮಾಡ್ತಾ ಇದ್ದೀರಾ ಅಂತ ಆ ಪರ್ಟಿಕ್ಯುಲರ್ ಇನ್ಸ್ಟಿಟ್ಯೂಷನ್ ನೀವು ಸೆಲೆಕ್ಟ್ ಮಾಡಿ ಅದಕ್ಕೆ ಬೇಕಾಗಿರೋ ಡಿಸ್ಕ್ರಿಪ್ಷನ್ ನೀವು ಟ್ವಿಟರಲ್ಲಿ ಇವಾಗ ಹೇಗೆ ಬರೀತಾ ಇದ್ದೀರಾ ಅದೇ ಥರ ಡಿಸ್ಕ್ರಿಪ್ಷನ್ ಇಲ್ಲಿ ಎಂಟರ್ ಮಾಡಿ. ನೀವು ಅದಕ್ಕೆ ಡಿಸ್ಕ್ರಿಪ್ಷನ್ ಎಂಟರ್ ಮಾಡಿ. ಇಲ್ಲಿ ಹ್ಯಾಶ್ ಟ್ಯಾಗ್ ಮತ್ತು ಮೆನ್ಷನ್ ಏನು ನೀವು ಮಾಡೋ ಅವಶ್ಯಕತೆ ಇಲ್ಲ, ಜಸ್ಟ್ ಡಿಸ್ಕ್ರಿಪ್ಷನ್ ಎಂಟರ್ ಮಾಡಿದ್ರೆ ಸಾಕು. ಹ್ಯಾಶ್ ಟ್ಯಾಗ್ ಮತ್ತು ಬೇರೆ ಏನು ಡೀಟೇಲ್ಸ್ ಬೇಕು ಅದು ಆಟೋಮೆಟಿಕ್ ಆಗಿ ಫಿಲ್ ಆಗುತ್ತೆ. ನೀವು ಜಸ್ಟ್ ಡಿಸ್ಕ್ರಿಪ್ಷನ್ ಅಷ್ಟೇ ಬರೀಬೇಕು. ಹ್ಯಾಶ್ ಟ್ಯಾಗ್ ಮತ್ತು ಮೆನ್ಷನ್ ಮಾಡೋ ಅವಶ್ಯಕತೆ ಇಲ್ಲ. ಚಾನಲ್ಸ್ನ ಯಾವುದಾದ್ರೂ ಅಕೌಂಟ್ಸ್ನ ಮೆನ್ಷನ್ ಮಾಡಬೇಕು ಅಥವಾ ಹ್ಯಾಶ್ ಟ್ಯಾಗ್ ಬರೀಬೇಕು ಅಂದರೆ ಅದೇನು ಬರೆಯೋ ಅವಶ್ಯಕತೆ ಇಲ್ಲ. ಮೆನ್ಷನ್ ಮತ್ತು ಹ್ಯಾಶ್ ಟ್ಯಾಗ್ ಎರಡು ನಮ್ಮ ಕಡೆಯಿಂದ ನಾವು ಮಾಡ್ತೀವಿ. ನೀವು ಜಸ್ಟ್ ಡಿಸ್ಕ್ರಿಪ್ಷನ್ ಬರೆದ್ರೆ ಸಾಕು. ಫಸ್ಟ್ ನೀವು ಯಾವ ಇನ್ಸ್ಟಿಟ್ಯೂಷನ್ದು ನೀವು ಟ್ವೀಟ್ ಮಾಡ್ತಾ ಇರಾ ಆ ಇನ್ಸ್ಟಿಟ್ಯೂಷನ್ ಸೆಲೆಕ್ಟ್ ಮಾಡ್ತೀರಾ. ನೆಕ್ಸ್ಟ್ ಡಿಸ್ಕ್ರಿಪ್ಷನ್ ಬರೀತೀರಾ ವಿತೌಟ್ ಹ್ಯಾಶ್ ಟ್ಯಾಗ್ ಆ್ಯಂಡ್ ಮೆನ್ಷನ್ಸ್. ಆ್ಯಂಡ್ ದೆನ್ ಇಲ್ಲಿ 4 ಇಮೇಜ್ ಅಪ್ಲೋಡ್ ಮಾಡೋಕ್ಕೆ ನಿಮ್ಗೆ ಆಪ್ಷನ್ ಇದೆ. ಫಸ್ಟ್ ಇಮೇಜ್ ಕೆಳಗಡೆನೇ ನಾವು ನೀಟಾಗಿ ಮೆನ್ಷನ್ ಮಾಡಿದ್ದೀವಿ. ಫಸ್ಟ್ ಇಮೇಜ್ ಮೆನು ಚಾರ್ಟ್ದು ಹಾಕಬೇಕು. ಸೆಕೆಂಡ್ ಇಮೇಜ್ ಕೆಳಗಡೆ ನಾವು ಮೆನ್ಷನ್ ಮಾಡಿದ್ದೀವಿ ಫೋಟೋ ಆಫ್ ಪ್ಲೇಟ್ ವಿತ್ ಫುಡ್, ಅಂದರೆ ಊಟ ಇರೋ ಪ್ಲೇಟ್ದು ಫೋಟೋ ನೀವು ಸೆಕೆಂಡ್ ಇಮೇಜಲ್ಲಿ ಹಾಕಬೇಕು. ಅಪ್ಲೋಡ್ ದ ಫೋಟೋ ಆಫ್ ಕಿಚನ್ ಇಮೇಜ್ನ ನೀವು ಥರ್ಡ್ ಫೋಟೋ ಆಗಿ ಹಾಕಬೇಕು. ಆ್ಯಂಡ್
ಲಾಸ್ಟ್ ಫೋಟೋ, ಫೋರ್ತ್ ಫೋಟೋ, ಅದು ಮಕ್ಕಳು ಊಟ ಮಾಡ್ತಿರೋ ಫೋಟೋನ ನೀವು ಹಾಕಬೇಕು ಅಂತ ನಾವು ಕ್ಲಿಯರಾಗಿ ಮೆನ್ಷನ್ ಮಾಡಿದ್ದೀವಿ ಈಚ್ ಇಮೇಜ್ ಕೆಳಗಡೆನು. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಇಮೇಜಸ್ ಅಪ್ಲೋಡ್ ಮಾಡಬೇಕು. ಸೊ ಇವಾಗ ನೀವು ಇಲ್ಲಿ ಬಟನ್ ಅದರ ಒಂದ್ರ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಈ ಥರ ಬರುತ್ತೆ ಸೆಲೆಕ್ಟ್ ಇಮೇಜ್ ಅಂತ. ಸೊ ಇಲ್ಲಿ ನೀವು ನಿಮ್ಮ ಇದರಲ್ಲಿರೋದು ಯಾವ್ದು ಬೇಕಾದರೂ ಫೋಟೋ ಸೆಲೆಕ್ಟ್ ಮಾಡಿ ಸಬ್ಮಿಟ್ ಮಾಡ್ಬೋದು. ಅದು ಅಪ್ಲೋಡ್ ಇಲ್ಲಿ ಒಂದ್ಸರಿ ಸೆಲೆಕ್ಟ್ ಮಾಡಿದ್ಮೇಲೆ ಇಲ್ಲಿ ತೋರಿಸುತ್ತೆ, ಪ್ರಿವ್ಯೂ ತೋರಿಸುತ್ತೆ. ನೀವು ಆ್ಯಕ್ಷನ್ಸಲ್ಲಿ ಇಲ್ಲಿ ಅಪ್ಲೋಡ್ ಅನ್ನೋ ಬ್ಲೂ ಕಲರ್ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಅದು ಅಪ್ಲೋಡ್ ಆಗಿ ಇಲ್ಲಿ ಕಾಣಿಸುತ್ತೆ. ಸೊ ಹೀಗೆ ನೀವು 4 ಫೋಟೋ ಅಪ್ಲೋಡ್ ಮಾಡ್ತೀರಾ. 4 ಫೋಟೋ ಅಪ್ಲೋಡ್ ಮಾಡಿ ಸಬ್ಮಿಟ್ ಅನ್ನೋ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ಆಟೋಮೆಟಿಕ್ ಆಗೋದು ನಮ್ಮ ಸಿಸ್ಟಮಲ್ಲೂ ಕೌಂಟ್ ತಗೊಳುತ್ತೆ. ಅದ್ರ ಜೊತೆಗೆ ನಿಮ್ಮ ಟ್ವಿಟರ್ ಅಕೌಂಟಲ್ಲಿ ಆಟೋಮೆಟಿಕ್ಕಾಗಿ ಪೋಸ್ಟ್ ಆಗುತ್ತೆ. ನೀವು ಹೋಗಿ ಟ್ವಿಟರಲ್ಲಿ ಏನು ಮತ್ತೆ ಪೋಸ್ಟ್ ಮಾಡೋ ಅವಶ್ಯಕತೆ ಇರೋದಿಲ್ಲ. ನೀವು ಬೇಕಿದ್ರೆ ಕನ್ಫರ್ಮೇಷನ್ಗೆ ಇಲ್ಲಿ ಪೋಸ್ಟ್ ಮಾಡಿ ಸಕ್ಸಸ್ ಮೆಸೇಜ್ ಬಂದಮೇಲೆ ನೀವು ಒಂದ್ಸರಿ ನಿಮ್ಮ ಟ್ವಿಟರ್ ಅಕೌಂಟ್ಗೆ ಹೋಗಿ ಒಂದ್ಸರಿ ಕ್ರಾಸ್ ವೆರಿಫೈ ಮಾಡ್ಕೊಳ್ಳಿ, ಪೋಸ್ಟ್ ಆಗಿದೆಯಾ ಆಗಿಲ್ವಾ ಅಂತ. 100% ಪೋಸ್ಟ್ ಆಗಿರುತ್ತೆ. ಅಕಸ್ಮಾತ್ ಯಾವ್ದಾದ್ರು ಪೋಸ್ಟ್ ಆಗಿಲ್ಲ, ನಾವಿಲ್ಲಿ ಸಬ್ಮಿಟ್ ಮಾಡಿದೀವಿ, ಸಕ್ಸಸ್ ಮೆಸೇಜ್ ಬಂತು, ಬಟ್ ಸ್ಟಿಲ್ ಪೋಸ್ಟ್ ಆಗಿಲ್ಲ ಅಂತಿದ್ರೆ ಅಂತ ಇಶ್ಯೂಸ್ನ ನೀವು ಕಂಟ್ರೋಲ್ ರೂಮ್ ಅವ್ರಿಗೆ ರೈಸ್ ಮಾಡ್ಬೋದು. ಕಂಟ್ರೋಲ್ ರೂಮ್ ಅವ್ರು ನಮ್ಗೆ ಹೇಳ್ತಾರೆ, ನಾವು ಅದನ್ನ ರಿಸಾಲ್ವ್ ಮಾಡ್ಕೊಡ್ತೀವಿ, ಏನು ತೊಂದರೆ ಇಲ್ಲ. ಸೊ ಇಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ. ನಿಮ್ಗೇನು ಚೇಂಜಸ್ ಇರೋದಿಲ್ಲ. ನೀವು ನಿಮ್ಮ ಇಮೇಲ್ ಐ ಡಿ ಪಾಸ್ವರ್ಡ್ ಯೂಸ್ ಮಾಡ್ಕೊಂಡು ಲಾಗಿನ್ ಆಗ್ತೀರಾ. ಲಾಗಿನ್ ಆದ ತಕ್ಷಣ ನಿಮಗೆ ಈ ಥರ ಒಂದು ಡ್ಯಾಶ್ ಬೋರ್ಡ್ ಬರುತ್ತೆ. ಈ ಥರ ಡ್ಯಾಶ್ ಬೋರ್ಡಲ್ಲಿ ನಿಮಗೆ ಇಲ್ಲಿ ಫಸ್ಟ್ ನಾವು ರಿಪೋರ್ಟ್ಸ್ ತೋರಿಸ್ತಾ ಇದ್ದೀವಿ, ಕೌಂಟ್ಸ್, ಸ್ಟ್ಯಾಟಿಸ್ಟಿಕ್ಸ್. ನೀವು ಈ ಮಂತಲ್ಲಿ ನೀವು ಎಷ್ಟು ಆನ್ ಟೈಮ್ ಮಾಡಿದ್ದೀರಾ, ಡಿಲೇಟ್ ಮಾಡಿದ್ದೀರಾ, ಡೆಡ್ಲೈನ್ ದಾಟಿದ ಮೇಲೆ ಮಾಡಿದ್ದೀರಾ, ಅಥವಾ ಎಷ್ಟು ಮೀಲ್ ಸ್ಕಿಪ್ ಮಾಡಿದ್ದೀರಾ, ಮಿಸ್ಸೇ ಮಾಡಿಲ್ಲ, ಅದು ನಿಮಗೆ ಇಲ್ಲಿ ಕಾಣಿಸುತ್ತೆ. ಅದ್ರ ಜೊತೆಗೆ ನೀವು ಇವಾಗ ರೀಸೆಂಟಾಗಿ ಏನೇನು ಟ್ವೀಟ್ಸ್ ಮಾಡಿದ್ದೀರಾ ಅದಷ್ಟು ಲಿಸ್ಟ್ ವಿತ್ ಟೈಮ್ ಸ್ಟ್ಯಾಂಪ್ ನಿಮ್ಗೆ ಇಲ್ಲಿ ಕಾಣಿಸುತ್ತೆ. ಅದ್ರ ಜೊತೆಗೆ ನೀವು ಹೊಸ ಟ್ವೀಟ್ ಏನಾದರೂ ಮಾಡಬೇಕು ಅಂತಂದರೆ ನಿಮಗೆ ರೈಟ್ ಸೈಡ್ ಟಾಪಲ್ಲಿ ನಿಮಗೆ ಪೋಸ್ಟ್ ಟ್ವೀಟ್ ಅಂತ ಒಂದು ಬಟನ್ ಇದೆ. ಆ ಬಟನ್ ಮೇಲೆ ಕ್ಲಿಕ್ ಮಾಡಿದ್ರೆ ನಿಮಗೆ ಒಂದು ಸಪ್ರೇಟ್ ಪೇಜ್ ಹೋಗುತ್ತೆ. ಇಲ್ಲಿ ನೀವು ಯಾವ ಸ್ಕೂಲ್ ಅಥವಾ ಹಾಸ್ಟೆಲ್ದು ಟ್ವೀಟ್ ಮಾಡ್ತಿದ್ದೀರಾ ಅದನ್ನ ಸೆಲೆಕ್ಟ್ ಮಾಡಿ ಡಿಸ್ಕ್ರಿಪ್ಷನ್ ಎಂಟರ್ ಮಾಡ್ತೀರಾ, ಫೋಟೋಸ್ ಅಪ್ಲೋಡ್ ಮಾಡ್ತೀರಾ, ಸಬ್ಮಿಟ್ ಮಾಡ್ತೀರಾ. ಇಷ್ಟೇ ನೀವು ಮಾಡಬೇಕಾಗಿರೋ ಕೆಲಸ. ಸೊ ನೀವು ಟ್ವಿಟರಲ್ಲಿ ಏನು ಮಾಡ್ತಿದ್ರಿ ಆಲ್ಮೋಸ್ಟ್ ಅದನ್ನೇ ನೀವು ಇಲ್ಲಿ ಮಾಡ್ತೀರಾ ಅಷ್ಟೇ. ಅದು ಬಿಟ್ಟು ನಿಮ್ಗೇನು ಎಕ್ಸ್ಟ್ರಾ ಕೆಲಸ ಇರೋದಿಲ್ಲ. ಇನ್ನೂ ಆದಷ್ಟು ನಾವು ಈಸಿ ಮಾಡಿರ್ತೀವಿ. ಸೊ ಇದರಲ್ಲಿ ಇದು ಬಿಟ್ಟು ಇನ್ನೇನೋ ನಿಮಗೆ ಡೌಟ್ಸ್ ಇದ್ದರೆ ನೀವು ಕಂಟ್ರೋಲ್ ರೂಮ್ ಅವ್ರಿಗೆ ರೀಚ್ ಔಟ್ ಆಗ್ಬೋದು. ಕಂಟ್ರೋಲ್ ರೂಮ್ ಅವ್ರು ನಿಮಗೆ ಸಹಾಯ ಮಾಡ್ತಾರೆ. ಥ್ಯಾಂಕ್ ಯು.